ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಹಿಂದಿನ ವಿಡಿಯೋದಲ್ಲಿ ಗುಪ್ತ ನವರಾತ್ರಿ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ಹೇಳಿದ್ದೆ. ಈ ಗುಪ್ತ ನವರಾತ್ರಿಯಲ್ಲಿ ನಾವು ಬಹಳ ವಿಶೇಷವಾಗಿ ವಾರಾಹಿ ಅಮ್ಮನವರನ್ನ ಆರಾಧಿಸ್ತೀವಿ. ವಾರಾಹಿ ಅಮ್ಮ ಯಾರು, ಅವಳ ಆವಿರ್ಭಾವ ಹೇಗಾಯ್ತು ಇವನ್ನೆಲ್ಲ ನೋಡೋಣ. ಇವಳ ಬಗ್ಗೆ ಯಾವ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಪರಮೇಶ್ವರಿಯ 7 ಅತ್ಯಂತ ಶಕ್ತಿಶಾಲಿ ರೂಪಗಳನ್ನ ನಾವು ಸಪ್ತ ಮಾತೃಕೆಯರು ಅಂತ ಹೇಳಿ ಕರಿತೀವಿ. ಮಾತೃಕೆಯರು ಅಂದ್ರೆ ಮಾತೃ ಪ್ರೇಮದಿಂದ ರಕ್ಷಣೆ ಮಾಡ್ತಕ್ಕಂತಹ ದೇವತೆಗಳನ್ನ ಮಾತೃಕೆಯರು ಅಂತ ಹೇಳ್ತೀವಿ. ಅವರು ಯಾರು? ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಮಾಹೇಂದ್ರಿ, ಚಾಮುಂಡ, ಮಹಾಲಕ್ಷ್ಮಿ. ಇಲ್ಲಿ ಸಪ್ತಮಾತೃಕೆಯರು ಅಂತಲೂ ಕೂಡ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಅಷ್ಟಮಾತೃಕೆಯರು ಅಂತ ಹೇಳ್ತಾರೆ. ಇವಾಗ ನಾವು ಶ್ರೀಚಕ್ರ ಅರ್ಚನೆ ಮಾಡ್ತಾ ಇರ್ತೀವಿ, ಅಲ್ಲಿ ನಾವು ಅಷ್ಟಮಾತೃಕೆಯರನ್ನ ಅರ್ಚನೆ ಮಾಡ್ತೀವಿ. ಶ್ರೀಚಕ್ರದಲ್ಲಿ ಮಹಾಲಕ್ಷ್ಮಿಯನ್ನು ಕೂಡ ಸೇರಿಸಿ ನಾವು ಅರ್ಚನೆಯನ್ನ ಮಾಡ್ತೀವಿ. ಇಲ್ಲಿ ಪ್ರಮುಖವಾಗಿ ಸಪ್ತಮಾತೃಕೆಯರು ಅಂತ ಹೇಳಿ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಈ ಅಷ್ಟಮಾತೃಕೆಯರಲ್ಲಿ ಅಥವಾ ಸಪ್ತ ಮಾತೃಕೆಯರಲ್ಲಿ 5ನೇ ಶಕ್ತಿಯೇ ವಾರಾಹಿ. ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡ್ತೀವಿ, ಪಂಚಮಿ ಪಂಚಭೂತೇಶಿ ಪಂಚಶಂಖ್ಯೋಪಚಾರಿಣಿ ಅಂತ ನೋಡ್ತೀವಲ್ಲ. ಈ ನಾಮಗಳು ವಾರಾಹಿ ಅಮ್ಮನ ಕುರಿತಾದಂತಹ ನಾಮಗಳೇ ಆಗಿರುತ್ತೆ. ಪಂಚಮಿ ಅಂದ್ರೆ ಸಪ್ತ ಮಾತೃಕೆಯರಲ್ಲಿ 5ನೆಯ ಮಾತೃಕಾ ಶಕ್ತಿ ವಾರಾಹಿ ಆದ್ರಿಂದ ಅವಳನ್ನ ಪಂಚಮಿ ಅಂತ ಕರಿತೀವಿ. ಈ ಪಂಚಮಿ ತಿಥಿ ಅನ್ನೋದು ಕೂಡ ವಾರಾಹಿ ಆರಾಧನೆಗೆ ಬಹಳ ವಿಶೇಷ ಅಂತಲೇ ಹೇಳಬಹುದು. ಇನ್ನು ಈ ಅಷ್ಟಮಾತೃಕೆಯರ ಅವತಾರದ ಕಥೆಯನ್ನ ನೋಡಿದ್ರೆ, ಮಾರ್ಕಂಡೇಯ ಪುರಾಣದ ಪ್ರಕಾರ ರಕ್ತ ಬೀಜಾಸುರ ಅನ್ನುವಂತಹ ರಾಕ್ಷಸನ ಒಂದು ವರ ಇರುತ್ತೆ. ಏನಂದ್ರೆ, ಅವನ ದೇಹದಿಂದ ಬೀಳುವಂತಹ ಪ್ರತಿಯೊಂದು ರಕ್ತದ ಹನಿಯಿಂದಲೂ ಮತ್ತೊಬ್ಬ ಶಕ್ತಿಶಾಲಿಯಾದಂತಹ ರಕ್ತ ಬೀಜಾಸುರ ಹುಟ್ಕೊಳ್ತಾ ಇರ್ತಾನೆ. ಸಾಕ್ಷಾತ್ ದುರ್ಗಾದೇವಿಯೇ ಅವನೆದುರು ಯುದ್ಧಕ್ಕೆ ನಿಂತಾಗ ಕೋಟ್ಯಾಂತರ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಕ್ತ ಬೀಜಾಸುರನ ಇಡೀ ಸೈನ್ಯವನ್ನ ಏಕಕಾಲದಲ್ಲಿ ಧ್ವಂಸ ಮಾಡೋದಕ್ಕೆ ಅಂತ ಹೇಳಿ ಬ್ರಹ್ಮಾಂಡದ ದೇವತೆಗಳ ಶಕ್ತಿಯನ್ನ ಒಟ್ಟುಗೂಡಿಸಿ ಆ ಆದಿ ಪರಾಶಕ್ತಿಯು ಒಂದು ದಿವ್ಯ ಲೀಲೆಯನ್ನ ನಡೆಸ್ತಾಳೆ. ಆಗ ದೇವಲೋಕದ ಪ್ರಮುಖವಾದ 7 ದೇವತೆಗಳ ದೇಹದಿಂದ ಅವರದ್ದೇ ಆದಂತಹ ಸ್ತ್ರೀ ಶಕ್ತಿಗಳು ಆಯುಧಗಳೊಂದಿಗೆ ಹೊರ ಬರುತ್ತೆ. ಅವರನ್ನೇ ಸಪ್ತ ಮಾತೃಕೆಯರು ಅಂದ್ರೆ 7 ಜನ ಮಾತೃಕಾ ಶಕ್ತಿಯರು, ದೈವಿಕ ತಾಯಂದಿರು ಅಂತ ಕೂಡ ಕರೀತಾರೆ ಇವರನ್ನ. ಅವರ ರೂಪ ಮತ್ತೆ ಅವರ ಆಯುಧಗಳು ಹೇಗಿದ್ವು ಅಂತ ನೋಡೋದಾದ್ರೆ, ಹಂಸವಾಹನದ ಮೇಲೆ ಕುಳಿತು ಕೈಯಲ್ಲಿ ಕಮಂಡಲ ಮತ್ತು ಜಪಮಾಲೆಯನ್ನ ಹಿಡಿದು ಆವಿರ್ಭವಿಸಿದಂತಹ ಬ್ರಹ್ಮದೇವನ ಶಕ್ತಿಯೇ ಬ್ರಾಹ್ಮಿ. ಇನ್ನು ವೃಷಭ ವಾಹನದ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲ ಮತ್ತು ಚಂದ್ರನನ್ನ ಧರಿಸಿದ ಮಹೇಶ್ವರನ ಶಕ್ತಿಯಾದಂತಹ ಉಗ್ರ ಸ್ವರೂಪಿಣಿಯೇ ಮಾಹೇಶ್ವರಿ. ಇನ್ನು ಮಯೂರ ವಾಹನದ ಮೇಲೆ ಕುಳಿತು ಕೈಯಲ್ಲಿ ಬರ್ಜಿಯನ್ನ ಹಿಡಿದಂತಹ ಕುಮಾರಸ್ವಾಮಿಯ ಶಕ್ತಿಯೇ ಕೌಮಾರಿ. ಗರುಡ ವಾಹನದ ಮೇಲೆ ಕುಳಿತು ಕೈಯಲ್ಲಿ ಶಂಖ ಚಕ್ರ ಗದೆಯನ್ನ ಹಿಡಿದು ಬಂದಂತಹ ವಿಷ್ಣುವಿನ ಶಕ್ತಿಯೇ ಮಹಾಲಕ್ಷ್ಮಿ. ಇವಳನ್ನೇ ವೈಷ್ಣವಿ ಅಂತಲೂ ಕೂಡ ಕರಿತೀವಿ. ಇನ್ನು ಹಂದಿಯ ಮುಖವನ್ನ ಹೊಂದಿದ್ದು ಅಂದ್ರೆ ವರಾಹ ಮುಖವನ್ನ ಹೊಂದಿದ್ದು, ಪ್ರೇತಾಸನ ಅಥವಾ ಮಹಿಷಾಸನದ ಮೇಲೆ ಕುಳಿತು ಹಲ ಮತ್ತು ಮುಸಲಾಯುಧಗಳನ್ನ ಧರಿಸಿ ರಾಕ್ಷಸರ ಸೈನ್ಯವನ್ನ ಧ್ವಂಸ ಮಾಡಿದಂತಹ ವರಾಹ ಸ್ವಾಮಿಯ ಶಕ್ತಿಯೇ ವಾರಾಹಿ. ಇಲ್ಲಿ 5ನೆಯ ಮಾತೃಕಾ ಶಕ್ತಿಯೇ ವಾರಾಹಿ. ಇನ್ನು ಐರಾವತದ ಮೇಲೆ ಕುಳಿತು ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದಿರುವಂತಹ ಇಂದ್ರನ ಶಕ್ತಿಯೇ ಇಂದ್ರಾಣಿ ಅಥವಾ ಮಾಹೇಂದ್ರಿ ಅಂತಲೂ ಕೂಡ ಕರಿತೀವಿ. ಇನ್ನು ಚಂಡ ಮುಂಡರನ್ನ ಸಂಹರಿಸೋದಕ್ಕೆ ಅಂತ ಹೇಳಿ ಅತ್ಯಂತ ರೌದ್ರಾವತಾರದಲ್ಲಿ ಆವಿರ್ಭವಿಸಿದಂತಹ ಪರಮೇಶ್ವರಿಯ ಅಂಶವೇ ಚಾಮುಂಡಾದೇವಿ.
ಈ 7 ಶಕ್ತಿಗಳು ಒಟ್ಟಾಗಿ ಸೇರಿ ರಕ್ತ ಬೀಜಾಸುರನ ಇಡೀ ಸೈನ್ಯವನ್ನ ನಾಶ ಮಾಡ್ತಾರೆ. ವಾರಾಹಿ ದೇವಿಯು ತನ್ನ ಕೋರೆ ಹಲ್ಲುಗಳಿಂದ ರಾಕ್ಷಸರನ್ನ ಸದೆಬಡಿದರೆ ಉಳಿದಂತಹ ಮಾತೃಕೆಯರು ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಎಲ್ಲ ದುಷ್ಟ ಶಕ್ತಿಗಳನ್ನ ಧ್ವಂಸ ಮಾಡ್ತಾರೆ. ಈ ಸಪ್ತ ಮಾತೃಕೆಯರ ಆರಾಧನೆಯಿಂದ ನಮ್ಮಲ್ಲಿರ್ತಕ್ಕಂತಹ ಸಪ್ತ ವ್ಯಸನಗಳು ಅಂದ್ರೆ ಕೆಟ್ಟ ಗುಣಗಳು ನಾಶವಾಗುತ್ತೆ ಅಂತ ನಮಗೆ ಮಾರ್ಕಂಡೇಯ ಪುರಾಣ ಹೇಳ್ತಾ ಇದೆ. ಇನ್ನು ಈ ವಾರಾಹಿ ದೇವಿಯ ಬಗ್ಗೆ ವರಾಹ ಪುರಾಣ, ಸ್ವಯಂ ವರಾಹ ಸ್ವಾಮಿಯ ಹೆಸರಲ್ಲೇ ಇರುವಂತಹ ಈ ಪುರಾಣದಲ್ಲಿ ಕೂಡ ಉಲ್ಲೇಖ ಇದೆ. ಅಂಧಕಾಸುರ ಮತ್ತೆ ರಕ್ತ ಬೀಜಾಸುರನ ಯುದ್ಧದ ಸಮಯದಲ್ಲಿ ವಿಷ್ಣುವಿನ ಶಕ್ತಿಯಾದ ವೈಷ್ಣವಿ ದೇವಿಯ ಹಿಂಭಾಗದಿಂದ ವಾರಾಹಿ ದೇವಿ ಪ್ರಕಟಗೊಂಡಳು ಅಂತ ಹೇಳಿ ಈ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಇನ್ನು ಮತ್ಸ್ಯ ಪುರಾಣ ಮತ್ತು ದೇವಿ ಭಾಗವತ ಪುರಾಣಗಳ ಪ್ರಕಾರ ವಾರಾಹಿ ದೇವಿಯ ರೂಪ ಮತ್ತೆ ಆಯುಧಗಳು ಮತ್ತು ಅವಳು ವರಾಹ ಸ್ವಾಮಿಯಂತೆಯೇ ಭೂಮಿಯನ್ನು ತನ್ನ ಕೋರೆ ಹಲ್ಲುಗಳಿಂದ ರಕ್ಷಿಸುವಂತಹ ಶಕ್ತಿಯನ್ನು ಹೊಂದಿದ್ದಾಳೆ ಅಂತ ಹೇಳಿ ಈ ಪುರಾಣಗಳು ವಿವರಿಸುತ್ತೆ. ಇನ್ನು ಶ್ರೀವಿದ್ಯೆಯ ಪ್ರಕಾರ ಅಂದ್ರೆ ಲಲಿತೋಪಾಖ್ಯಾನದ ಪ್ರಕಾರ ಲಲಿತಾ ಸಹಸ್ರನಾಮದಲ್ಲಿ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅನ್ನುವಂತಹ ನಾಮವನ್ನ ನೋಡ್ತೀವಿ. ಅಂದ್ರೆ ಭಂಡಾಸುರನ ವಿರುದ್ಧ ಪರಮೇಶ್ವರ ಯುದ್ಧಕ್ಕೆ ಹೊರಟಾಗ ಅವಳು ತನ್ನ ದೇಹದ ಕಾಂತಿಯಿಂದ ಅನೇಕ ಶಕ್ತಿ ಸೇನೆಗಳನ್ನ ಸೃಷ್ಟಿಸ್ತಾಳೆ. ಅಂದ್ರೆ ಬಹಳ ಅತ್ಯಂತ ಶಕ್ತಿಶಾಲಿ ದೇವತೆಗಳನ್ನ ಕೂಡ ಅವಳು ಸ್ವಯಂ ತನ್ನ ಕಾಂತಿ ಪುಂಜದಿಂದಲೇ ಸೃಷ್ಟಿಸ್ತಾಳೆ. ಅದರಲ್ಲಿ ಪ್ರಮುಖವಾಗಿ ಶ್ಯಾಮಲ ಮತ್ತೆ ವಾರಾಹಿ. ಇಲ್ಲಿ ಜ್ಞಾನಶಕ್ತಿ ಶ್ಯಾಮಲ ಆದ್ರೆ ಕ್ರಿಯಾಶಕ್ತಿ ವಾರಾಹಿ, ಆತ್ಮಶಕ್ತಿಯೇ ಲಲಿತಾ, ಪರಮೇಶ್ವರಿಯ ಅಹಂ ಶಕ್ತಿಯೇ ವಾರಾಹಿ ಅಂತಲೂ ಕೂಡ ಹೇಳ್ತಾರೆ. ಲಲಿತಾ ಪರಮೇಶ್ವರಿ ಅಮ್ಮನವರು ಶ್ರೀಚಕ್ರದ ರಥದ ಮೇಲೆ ಹೊರಟಾಗ ಬಲಭಾಗದಲ್ಲಿ ಗೇ ಚಕ್ರದಲ್ಲಿ ಶ್ಯಾಮಲ, ಎಡಭಾಗದಲ್ಲಿ ಕಿರಿಚಕ್ರದಲ್ಲಿ ವಾರಾಹಿ ದೇವಿ ಕೂಡ ಯುದ್ಧಕ್ಕೆ ಹೊರಡುತ್ತಾರೆ. ಇನ್ನು ಶ್ಯಾಮಲಾ ಅಮ್ಮನವರಿಗೆ ಮುದ್ರಿಕೆಯನ್ನ ಕೊಟ್ಟು ತನ್ನ ರಾಜ್ಯ ಭಾರವನ್ನೆಲ್ಲ ವಹಿಸಿದಂತಹ ಲಲಿತಾದೇವಿ ವಾರಾಹಿ ಅಮ್ಮನವರಿಗೆ ತನ್ನ 3ನೇ ಕಣ್ಣಿನಿಂದ ಅಂದ್ರೆ ಆಜ್ಞಾ ಚಕ್ರದಿಂದ 2 ಶಕ್ತಿಶಾಲಿ ಆಯುಧಗಳನ್ನ ಸೃಷ್ಟಿಸಿ ಕೊಡ್ತಾರಂತೆ. ಯಾವ ಆಯುಧಗಳು ಅಂದ್ರೆ ಹಲ ಮತ್ತೆ ಮುಸಲಾಯುಧಗಳನ್ನ ಪರಮೇಶ್ವರಿ ಸಾಕ್ಷಾತ್ ಅವಳ ಒಂದು ಆಜ್ಞಾ ಚಕ್ರದಿಂದ ಸೃಷ್ಟಿಸಿ ಕೊಟ್ಟಿರುವಂತಹ ಪರಮ ಪವಿತ್ರವಾದಂತಹ ಮತ್ತು ಬಹಳ ಶ್ರೇಷ್ಠವಾದಂತಹ ಆಯುಧಗಳು ಅಂತಲೇ ಹೇಳಬಹುದು. ವಾರಾಹಿಯ ಯಾವುದೇ ರೂಪವನ್ನು ನೋಡಿದರೂ ಅವಳು ಹಲ ಮತ್ತೆ ಮುಸಲಾಯುಧಗಳನ್ನ ಧರಿಸಿರ್ತಾಳೆ. ಇನ್ನು ಇನ್ನೊಂದು ನಾಮ ಬರುತ್ತೆ, ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಅನ್ನೋ ನಾಮ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಕೆಲವರು ಹೇಳ್ತಾರೆ ವಿಷಂಗನ್ನಲ್ವಾ, ಅಂದ್ರೆ ಲಲಿತೋಪಾಖ್ಯಾನದ ಪ್ರಕಾರ ವಿಷಂಗನೆಂಬ ರಾಕ್ಷಸನನ್ನ ಸಂಹಾರ ಮಾಡಿದ್ದು ವಾರಾಹಿ ಅಂತ ಹೇಳ್ತೀವಿ. ಆದ್ರೆ ಲಲಿತಾ ಸಹಸ್ರನಾಮದ ಪಾಠಾಂತರದಲ್ಲಿ ಈಗ ನಾವು ಓದ್ತಕ್ಕಂತಹ ಲಲಿತಾ ಸಹಸ್ರನಾಮದಲ್ಲಿ ಏನ್ ನೋಡ್ತೀವಿ ನಾವು, ವಿಶುಕ್ರ ಅಂತ ನೋಡ್ತೀವಿ. ಅಲ್ಲಿ ಅಂತಹ ತಪ್ಪೇನಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಭಂಡಾಸುರನನ್ನ ಸಂಹಾರ ಮಾಡಿದ್ದು ಪರಮೇಶ್ವರಿ ಆದ್ರೆ ಅವನ 2 ಸಹೋದರರನ್ನ ಸಂಹಾರ ಮಾಡಿದ್ದು ಶ್ಯಾಮಲ ಮತ್ತೆ ವಾರಾಹಿ. ಇವರು ಪರಮೇಶ್ವರಿಯ ಶಕ್ತಿ ಸೇನೆಯಲ್ಲಿರ್ತಕ್ಕಂತಹ ಬಹಳ ವಿಶೇಷ ಮತ್ತು ಶಕ್ತಿಶಾಲಿ ದೇವತೆಗಳು ಅಂದ್ರೆ ಇವರಿಬ್ರು. ಶ್ರೀವಿದ್ಯಾ ಸಾಧನೆಯ ಉನ್ನತ ಮಟ್ಟವನ್ನ ತಲುಪಬೇಕು ಅಂತ ಅಂದ್ರೆ ನಮ್ಗೆ ಮೊದಲು ಈ ವಾರಾಹಿ ಮತ್ತೆ ಶ್ಯಾಮಲೆಯರ ಅನುಗ್ರಹ ನಮ್ಗೆ ಆಗ್ಬೇಕು. ಯಾಕೆ ಅಂದ್ರೆ ಸದಾ ಕಾಲ ಪರಮೇಶ್ವರಿಗೆ ಸಲಹೆ ಕೊಡ್ತಕ್ಕಂತಹ 2 ದೇವತೆಗಳು ಹತ್ರದಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ದಾರೆ ಅಂದ್ರೆ ಇವರಿಬ್ರೆ. ಆದ್ರಿಂದ ಶ್ರೀವಿದ್ಯೆ ಸಾಧನೆ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮಲ್ಲಿ ಬಂದ್ರೆ ಅದು ಲಲಿತ. ಇನ್ನು ಅದಕ್ಕೆ ಜ್ಞಾನವನ್ನ ಅಂದ್ರೆ ನಾವು ಹೇಗ್ ಮಾಡ್ಬೇಕು, ಶ್ರೀವಿದ್ಯಾ ಸಾಧನೆಯನ್ನ ಹೇಗ್ ಮಾಡ್ಬೇಕು ಅಂತಕ್ಕಂಥ ಜ್ಞಾನವನ್ನ ಕೊಡ್ತಕ್ಕಂಥವಳು ಶ್ಯಾಮಲಾದೇವಿ. ಇನ್ನು ಅದನ್ನ ಕಾರ್ಯರೂಪಕ್ಕೆ ತಂದು ಕ್ರಿಯೆಯಾಗಿ ಅದನ್ನ ಪರಿವರ್ತಿಸಿ ಕ್ರಿಯೆಯನ್ನ ಮಾಡ್ತಕ್ಕಂಥವಳು ನಡೆಸ್ತಕ್ಕಂಥವಳೆ ವಾರಾಹಿ. ಹಾಗಾಗಿ ಶ್ರೀವಿದ್ಯೆಯಲ್ಲಿ ವಾರಾಹಿಯ ಪಾತ್ರ ಬಹಳ ಮಹತ್ತರವಾದದ್ದು ಅಂತಲೇ ಹೇಳಬಹುದು. ಇನ್ನು ಮಂತ್ರಿಣಿಯಾದಂತಹ ಶ್ಯಾಮಲಾದೇವಿ ಮಂತ್ರಾಂಗವನ್ನ ನಿರ್ವಹಿಸುವ ಜ್ಞಾನ ದೇವತೆಯಾದರೆ ಅದನ್ನ ಕ್ರಿಯಾರೂಪಕ್ಕೆ ತಂದು ಸೈನ್ಯಾಧ್ಯಕ್ಷೆಯಾಗಿ ಸೈನ್ಯನ್ನ ಅಸುರ ಶಕ್ತಿಯಿಂದ
ರಕ್ಷಿಸ್ತಕ್ಕಂತಹ ಶಕ್ತಿಯೇ ವಾರಾಹಿ. ಈ ವಾರಾಹಿ ದಂಡನಾಥ ಆದ್ರಿಂದ ಆ ದೇವಿಯನ್ನ ಉಪಾಸನೆ ಮಾಡೋದ್ರಿಂದ ಸೇನೆಯನ್ನ ರಕ್ಷಿಸ್ತಾಳೆ. ಅನ್ಕೋಬಹುದು, ಇವಾಗ ಪರಮೇಶ್ವರಿಗೇನೋ ಸೇನೆ ಇತ್ತು ರಕ್ಷಣೆ ಮಾಡದ್ಲು, ನಮ್ಗೇನಿದೆ ಅಂತ. ನಮ್ಮ ದೇಹದಲ್ಲಿರ್ತಕ್ಕಂತಹ ಇಂದ್ರಿಯಗಳೇ ಸೇನೆಗಳು, ಅದನ್ನ ನೆನ್ಪಿಟ್ಕೋಬೇಕು. ಆ ಇಂದ್ರಿಯ ಶಕ್ತಿಯೇ ವಾರಾಹಿ. ಅಂದ್ರೆ ಇಂದ್ರಿಯ ಶಕ್ತಿ ಎಲ್ಲ ವಾರಾಹಿ ದೇವಿಯ ಅಧೀನದಲ್ಲಿರುತ್ತೆ, ಬುದ್ಧಿಶಕ್ತಿ ಎಲ್ಲ ಶ್ಯಾಮಲಾ ದೇವಿಯ ಅಧೀನದಲ್ಲಿರುತ್ತೆ ಅಂತ ಹೇಳ್ತಾರೆ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೂಲ ಶಕ್ತಿಯಾದಂತಹ ಆತ್ಮಶಕ್ತಿಯೇ ಪರಮೇಶ್ವರಿ ಅಂದ್ರೆ ಲಲಿತಾ ಅಮ್ಮನವರು, ಇದನ್ನ ತಿಳ್ಕೊಳ್ಬೇಕು. ವಾರಾಹಿ ದೇವಿಯ ತತ್ವವನ್ನ ಋಷಿಗಳು ಪ್ರಾರ್ಥಿಸ್ತಾ ಭಾವನೆ ಮಾಡ್ತಾ, ಕೋಲವದನ ಕುಶೇಶಯನಯನ ಕೋಕಾರಿ ಮಂಡಿತ ಕಿರೀಟ ಸಂತಪ್ತ ಕಾಂಚನಾಭ ಸಂಧ್ಯಾರುಣ ಚೇಲ ಸಂವೃತ ನಿತಂಭ ಅಂತ ಹೇಳ್ತಾರೆ. ಅಂದ್ರೆ ವಾರಾಹಿಯನ್ನ ದೂರ್ವಾಸರು ವರ್ಣಿಸ್ತಾ ಇದ್ದಾರೆ ಈ ರೀತಿಯಾಗಿ. ಹೇಗೆ ಅಂದ್ರೆ, ಕೋಲವದನ ಅಂದ್ರೆ ವರಾಹ ವದನವನ್ನ ಹೊಂದಿದ್ದಾಳೆ ಪರಮೇಶ್ವರಿ ವಾರಾಹಿ. ಕುಶೇಶಯನಯನ ಪದ್ಮದಂತಹ ಕಣ್ಣುಗಳುಳ್ಳವಳು, ಕೋಕಾರಿ ಮಂಡಿತ ಶಿಖಂಡ ಅಂದ್ರೆ ಚಂದ್ರ ರೇಖೆಯನ್ನ ತನ್ನ ಕಿರೀಟದಲ್ಲಿ ಧರಿಸಿರ್ತಕ್ಕಂಥವಳು, ಸಂತಪ್ತ ಕಾಂಚನಾಭ ಕರಗ್ತಾ ಇರ್ತಕ್ಕಂತಹ ಬಂಗಾರದ ಕಾಂತಿಯಿಂದ ಪ್ರಕಾಶಿಸ್ತಾ ಇದ್ದಾಳೆ. ಅಂದ್ರೆ ಅವಳ ಶರೀರವೆಲ್ಲ ನೀಲವರ್ಣವೇ ಆಗಿದ್ದರೂ ಆ ನೀಲವರ್ಣದಿಂದ ಹೊರ ಬರ್ತಕ್ಕಂತಹ ಕಾಂತಿ ಎಲ್ಲ ಬಂಗಾರ ವರ್ಣದಲ್ಲಿರುತ್ತೆ ಅಂತ. ಸಂಧ್ಯಾರುಣ ಚೇಲ ಸಂವೃತ ನಿತಂಭ ಅಂದ್ರೆ ಸಂಧ್ಯ ಕಾಲದ ಅರುಣ ಕಾಂತಿಯನ್ನ ಹೋಲುವಂತಹ ಕೆಂಪು ವಸ್ತ್ರವನ್ನ ಧರಿಸಿ ಪ್ರಕಾಶಿಸ್ತಾ ಇರ್ತಾಳೆ ಈ ವಾರಾಹಿ ದೇವಿ. ವಾರಾಹಿ ದೇವಿಯ ಕೈಯಲ್ಲಿರ್ತಕ್ಕಂತಹ ಅಲ ಮುಸಲಾಯುಧಗಳನ್ನ ವರ್ಣಿಸ್ತಾ ಮೂಕ ಕವಿಗಳು ಮೂಕ ಪಂಚಶತಿಯಲ್ಲಿ ಹೇಳ್ತಾರೆ, ತಾಡಿತ ರಿಪು ಪರಿಪೀಡನ ಭರಣ ಹರಣ ನಿಪುಣ ಹಲಮುಸಲ ಕ್ರೋಡಪತಿ ಭೀಷಣ ಮುಖಿ ಕ್ರೀಡಸಿ ಜಗತಿ ತ್ವಮೇವ ಕಾಮಾಕ್ಷಿ ಅಂತ. ಅಂದ್ರೆ ಪರಮೇಶ್ವರಿಯ ಕೈಯಲ್ಲಿರ್ತಕ್ಕಂತಹ ಆಯುಧಗಳನ್ನ, ಇನ್ನು ಅವಳ ಕೈಯಲ್ಲಿ ಶಂಖ ಚಕ್ರ ಮೊದಲಾದ ಆಯುಧಗಳನ್ನು ಕೂಡ ಧರಿಸಿರ್ತಾಳೆ. ಯಾಕಂದ್ರೆ ವಾರಾಹಿ ಅಂದ್ರೇನೆ ವಿಷ್ಣು ಶಕ್ತಿಯಾದ್ರಿಂದ ಶಂಖ ಚಕ್ರಗಳನ್ನು ಕೂಡ ಧರಿಸಿರ್ತಾಳೆ. ಈ ವಾರಾಹಿ ಇಂದ್ರಿಯಗಳ ಅಧಿದೇವತೆ ಅಂತ ಗೊತ್ತಾಯ್ತು. ಈ ಇಂದ್ರಿಯಗಳಿಗೆ ಬಲ ಯಾವ್ದ್ರಿಂದ ಬರುತ್ತೆ? ಅನ್ನದಿಂದ ಬರುತ್ತೆ. ಅಂದ್ರೆ ಅನ್ನಪ್ರದಾಯಿನಿ ವಾರಾಹಿ ಅಂತ. ವಿವಿಧ ರೀತಿಯ ಅನ್ನವನ್ನ, ಯಾವ ಜೀವಿಗೆ ಯಾವುದು ಅನ್ನವೋ ಅದನ್ನ ಪ್ರಸಾದಿಸ್ತಕ್ಕಂಥವಳೆ ವಾರಾಹಿ. ಅನ್ನ ಬೇಕು ಅಂದ್ರೆ ಭೂಮಿಯನ್ನ ಉಳುಮೆ ಮಾಡಬೇಕು, ಅದಕ್ಕೆ ಬೆಳೆದ ಧಾನ್ಯವನ್ನ ತಿನ್ನೋದಿಕ್ಕೆ ಯೋಗ್ಯವಾಗೋದಿಕ್ಕೆ ಅದನ್ನ ಸಂಸ್ಕಾರ ಮಾಡಬೇಕು. ಅಂದ್ರೆ ಉಳುಮೆ ಮಾಡುವಂತಹ ಶಕ್ತಿಯೇ ನೇಗಿಲು, ಅದೇ ಹಲ. ಆ ಧಾನ್ಯವನ್ನ ನಾವು ತಿನ್ನೋದಿಕ್ಕೆ ಯೋಗ್ಯವಾಗುವ ರೀತಿ ಅದನ್ನ ಸಂಸ್ಕಾರ ಮಾಡುವಂತಹ ಶಕ್ತಿಯೇ ಮುಸಲ, ಅಂದ್ರೆ ವನಕೆ ಅಂತ ಹೇಳ್ತಾರೆ. ಅನ್ನವನ್ನ ಉತ್ಪತ್ತಿ ಮಾಡುವಂತಹ ನೇಗಿಲು, ಅನ್ನವನ್ನ ತಿನ್ನುವಂತೆ ಮಾಡುವಂತಹ ವನಕೆ, ಇವೆರಡನ್ನೂ ಧರಿಸಿರ್ತಕ್ಕಂಥವಳು ವಾರಾಹಿ. ಈ ಹಲ ಮುಸಲಾಯುಧಗಳನ್ನ ಧರಿಸಿರ್ತಕ್ಕಂತಹ ವಾರಾಹಿಯನ್ನ ಧ್ಯಾನಿಸಿದರೆ ನಮಗೆ ಅನ್ನಪುಷ್ಟಿ ಅನ್ನೋದು ಹೆಚ್ಚಾಗುತ್ತೆ. ಈಗ ಬಹಳಷ್ಟು ಜನ ರೈತರಿರ್ತಾರೆ, ಅವರು ಹೊಲದಲ್ಲಿ ಒಂದು ಚಿಕ್ಕ ಗೂಡನ್ನ ಮಾಡಿ ಅಲ್ಲಿ ವಾರಾಹಿ ದೇವಿಯ ಫೋಟೋವನ್ನ ಇಟ್ಟು ದಿನ ಒಂದು ಬೆಳಗ್ಗೆಯೋ ಸಾಯಂಕಾಲವೋ ಅವರಿಗೆ ಸಮಯ ಸಿಕ್ಕಾಗ ಅಲ್ಲಿ ಒಂದು ದೀಪವನ್ನ ಬೆಳಗಿಸಿ ವಾರಾಹಿ ನಾಮಸ್ಮರಣೆ ಮಾಡೋದ್ರಿಂದ ಅವರ ಹೊಲದಲ್ಲಿ ಹೆಚ್ಚಿನ ಬೆಳೆ ಬರುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಯಾಕಂದ್ರೆ ಭೂಮಿಯ ಅಧಿಷ್ಠಾನ ದೇವತೆಯೇ ವಾರಾಹಿ, ಭೂಮಿಗೆ ಸಂಬಂಧಿಸಿದ ಶಕ್ತಿಯೇ ವಾರಾಹಿ. ಮಹಾವಿಷ್ಣುವು ಭೂಮಿಯನ್ನ ಉದ್ಧರಿಸೋದಕ್ಕೆ ಅಂತಲೇ ವರಾಹ ರೂಪವನ್ನ ಧರಿಸಿದ್ರು. ಅಷ್ಟೇ ಅಲ್ಲದೆ ಈ ವರಾಹ ತತ್ವವೇ ಯಜ್ಞ ತತ್ವ. ಯಜ್ಞೇಶ್ವರನಾದಂತಹ ನಾರಾಯಣನು ಯಜ್ಞವೆಲ್ಲ ತನ್ನ ಸ್ವರೂಪವಾಗಿ ಸ್ವೀಕರಿಸಿದ್ದೇ ವರಾಹ ತತ್ವ. ಆದ್ದರಿಂದ ಯಜ್ಞ ವರಾಹ ಅಂತಾನೂ ಕರೀತಾರೆ. ಆದ್ರಿಂದ ವಾರಾಹಿ ದೇವಿ ಅಂದ್ರೆ ಯಜ್ಞ ಸ್ವರೂಪಿಣಿ. ಈ ವಾರಾಹಿ ಅಮ್ಮನವರಿಗೆ ಇನ್ನೊಂದು ಬಹಳ ವಿಶೇಷವಾದಂತಹ ನಾಮವೂ ಕೂಡ ಇದೆ. ಏನಂದ್ರೆ ವಾರ್ತಾಳಿ. ಆರ್ತಾನಾಂ ಶುಭದಾತ್ರಿ ದೂರ್ತಾನಾಂ ಅತಿ ದೂರ ವಾರ್ತಾಶೇಷಾವಲಗ್ನ ಕಮನೀಯ ಆರ್ತಾಳಿ ಶುಭದಾತ್ರಿ.
ವಾರ್ತಾಳಿ ಭವತು ವಾಂಚಿತಾರ್ಥಾಯ ಅಂತ ದೂರ್ವಾಸರು ಹೇಳ್ತಾರೆ. ಆರ್ತಾನಾಂ ಶುಭದಾತ್ರಿ ಅಂದ್ರೆ ಆರ್ತರಿಗೆ ಶುಭಗಳನ್ನ ಉಂಟು ಮಾಡತಕ್ಕಂಥವಳು ವಾರಾಹಿ. ಧೂರ್ತಾನಾಂ ಅತಿ ದೂರ, ಧೂರ್ತ ಅಂದ್ರೆ ದುಷ್ಟರು, ದುಷ್ಟರಿಗೆ ದೂರ ಇರುತ್ತಂತೆ. ಭಗವತ್ ತತ್ವ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ದುಷ್ಟರಿಂದ ಸಾಧ್ಯವಿಲ್ಲ. ವಾರಾಹಿ ತತ್ವವು ಕೂಡ ದುಷ್ಟರಿಗೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾರ್ತಾ ಶೇಷಾವಲಗ್ನ ಕಮನೀಯ ಅಂದ್ರೆ ಸಣ್ಣನೆಯ ನಡುವು ಉತ್ತಮ ಸಾಮುದ್ರಿಕ ಲಕ್ಷಣಗಳಿಂದ ಕೂಡಿದಂತಹ ದಿವ್ಯ ಮಂಗಳ ರೂಪವನ್ನ ಧರಿಸಿರ್ತಕ್ಕಂಥವಳು ಪರಮೇಶ್ವರಿ ಅಂದ್ರೆ ವಾರಾಹಿ ಮಾತೆ. ಆರ್ತಾಳಿ ಶುಭದಾತ್ರಿ, ಯಾರು ಆರ್ತಿಯಿಂದ ಬೇಡ್ಕೊಳ್ತಾರೋ ಅವರಿಗೆ ಶುಭಗಳ ಮಳೆಯನ್ನೇ ಸುರಿಸ್ತಕ್ಕಂತಹ ದೇವತೆ. ಶುಭಗಳನ್ನ ಕೊಡ್ತಾನೆ ಇರ್ತಾಳೆ ಪರಮೇಶ್ವರಿಯನ್ನ. ಅಂದ್ರೆ ವಾರಾಹಿ ಮಾತೆಯನ್ನ ಯಾರು ಆರಾಧಿಸ್ತಾರೋ ಅಂತ ಆರ್ತಿಯಿಂದ ಭಕ್ತಿಯಿಂದ ಶರಣಾಗತಿಯಿಂದ ಪರಮೇಶ್ವರಿಯನ್ನ ಆರಾಧಿಸುವಂತವರಿಗೆ ಶುಭಗಳನ್ನೇ ಕೊಡ್ತಕ್ಕಂತಹ ದೇವತೆ ವಾರಾಹಿ. ಆದ್ರಿಂದಲೇ ಹೇಳ್ತಾರೆ, ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ. ನಾರಾಯಣಿ ಅಂದ್ರೆ ಬೇರೆ ಯಾರು ಅಲ್ಲ, ಈ ವಾರಾಹಿ ದೇವಿ. ನಾರಾಯಣನ ಶಕ್ತಿ ವಾರಾಹಿ ದೇವಿನೇ. ಇನ್ನು ವಾರ್ತಾಳಿ ಅನ್ನೋ ನಾಮಕ್ಕೆ ಅರ್ಥವೇನು ಅಂತ ನೋಡಿದ್ರೆ, ನಾವು ಜೀವನ ಮಾಡೋದಿಕ್ಕೆ ಬೇಕಾದಂತಹ ಜೀವನೋಪಾಯದ ಮಾರ್ಗವನ್ನ ಕೊಡ್ತಕ್ಕಂಥವಳೇ ವಾರ್ತಾಳಿ. ಇನ್ನು ಕೆಲವರು ಈ ವಾರ್ತಾಳಿ ಅನ್ನೋ ನಾಮಕ್ಕೆ ವರುತ್ತಾಳಿ ಅಂದ್ರೆ ವಾರ್ತಾಳಿ ಏಕವೀರ ಅನ್ನುವಂತಹ ನಾಮವನ್ನು ಕೂಡ ಹೇಳ್ತಾರೆ. ಏಕವೀರಾದಿ ಸಂಸೇವ್ಯ ಅಂತ ತ್ರಿಶತಿ ನಾಮದಲ್ಲಿ ನೋಡ್ತೀವಿ. ಆ ಏಕವೀರ ಅನ್ನೋ ನಾಮ ಈ ವಾರಾಹಿ ದೇವಿಯನ್ನ ಸೂಚಿಸುತ್ತೆ. ಯಾಕಂದ್ರೆ ಏಕವೀರ ಪ್ರಧಾನವಾದಂತಹ ವೀರಳು. ಏಕವೀರ ಅಂದ್ರೆ ಪ್ರಧಾನವಾದಂತಹ ವೀರಳು, ದಂಡನಾಥಳಾದ ಕಾರಣ ಪ್ರಧಾನ ವೀರಳು ಅನ್ನೋದು ಕೂಡ ಇದೆ. ಇನ್ನು ಏಕ ಅಂದ್ರೆ ಅಸಹಾಯ ಶೂರಳು, ಯಾರ ಸಹಾಯವೂ ಇಲ್ಲದೆ ತನ್ನ ವೀರತ್ವವನ್ನ ಪ್ರಕಟಿಸ್ತಕ್ಕಂಥವಳು, ದುಷ್ಟರನ್ನ ಧ್ವಂಸ ಮಾಡ್ತಕ್ಕಂತಹ ಮಹಾಶಕ್ತಿಯೇ ವಾರಾಹಿ ಅಂತ ಕೂಡ ಹೇಳ್ತಾರೆ. ಇದು ವಾರಾಹಿ ದೇವಿ ಯಾರು ಅನ್ನುವ ಒಂದು ಸಣ್ಣ ಪರಿಚಯ ಅಷ್ಟೇ, ಇಂಟ್ರೊಡಕ್ಷನ್ ಅಂತಲೇ ಅನ್ಕೊಳ್ಬಹುದು. ಯಾಕಂದ್ರೆ ಅವಳ ಬಗ್ಗೆ ಎಷ್ಟು ಹೇಳಿದ್ರು ಮುಗಿಯಲ್ಲ. ವಾರಾಹಿ ದೇವಿಯ ಮಹಿಮೆ ಅಷ್ಟು ಅಪಾರವಾದಂಥದ್ದು. ಆದ್ರೂ ಸರಳವಾಗಿ ಪ್ರತಿಯೊಬ್ಬರಿಗೂ ಇಷ್ಟು ವಿಷಯನಾದ್ರೂ ತಿಳ್ಕೋಬೇಕು. ಈಗ ಯಾರೆಲ್ಲ ವಾರಾಹಿ ನವರಾತ್ರಿಯನ್ನ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತೀರೋ ಅವರು ವಾರಾಹಿ ಅಂದ್ರೆ ಯಾರು, ಅವಳ ರೂಪ ಹೇಗಿರುತ್ತೆ, ಅವಳ ತತ್ವ ಏನು ಅನ್ನೋದನ್ನ ತಿಳಿದು ಆರಾಧನೆ ಮಾಡಬೇಕು ಅಂತ ಹೇಳಿ ಈ ವಿಷಯವನ್ನ ಹೇಳಿದ್ದೇನೆ. ಎಲ್ಲರಿಗೂ ವಾರಾಹಿ ದೇವಿಯ ಕರುಣಾ ಕಟಾಕ್ಷ ಪ್ರಾಪ್ತಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.